ಸ್ಟೇಜ್ ಮ್ಯಾಗ 10 kg ಅಕ್ಕಿ ಕೊಡುವುದು. ಎಲ್ಲಿ ಯಾರಿಗೆ ಕೊಟ್ರಿ? 10 ಕಾಳು ಅಕ್ಕಿ ಕೊಟ್ಟಿಲ್ಲ. 10 ಕಾಳು ಅಕ್ಕಿ ಕೊಟ್ಟಿಲ್ಲ. ನೀವು ದುಡ್ಡು ಕಳಿಸ್ತೀರಿ, ಅದನ್ನು ಅಲ್ಲೇ ಹೋಗತಿ, ನಿಮ್ಮ ಖಜಾನೆಗೆ ಬರ್ತದೆ ತಿರುಗು. ರಿಪೀಟ್, ನಮ್ಮ ಕೇಂದ್ರ ಸರ್ಕಾರ ನಾವು ದುಡ್ಡು ಕೊಡ್ತಂದ್ರು ಕೊಡ್ಲಿಲ್ಲ ಅಂತ ಹೇಳ್ತಾರೆ. ನೀವು ಪ್ರಣಾಳಿಕೆ ಮಾಡೋ ಮುಂದೆ ಕೇಂದ್ರ ಸರ್ಕಾರ ಕೇಳ್ಕೊಂಡು ಇಟ್ಕೊಂಡಿದ್ದೀರಿ ಪ್ರಣಾಳಿಕೆ ಒಳಗೆ. ವಿಷಯ ಅಂತ ಹೇಳಿದ್ರೆ ಆಡಳಿತ ಪಕ್ಷದ ಸರ್ಕಾರ ಇದ್ದಾಗ ಒಂದೊಂದು ಯೋಜನೆ ತರ್ತಾರೆ. ಪ್ರತಿಪಕ್ಷದವರು ಈ ಯೋಜನೆಯನ್ನು ಸರಿ ಅಂತ ಯಾವಾಗಲೂ ಹೇಳುವುದೇ ಇಲ್ಲ. ಹೇಳಿದ್ರೆ ನಿಮಗೆ ಬದುಕಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಸೊ ತಾವು ವಿರೋಧ ಮಾಡಲೇಬೇಕು. ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಅವ್ರು ಬೇಗ ಮುಗಿಸಿ ಒಮ್ಮೆ. ಈ ಗೃಹಲಕ್ಷ್ಮಿ ಹಣೆ ಬರ ಹಿಂಗಾದ್ರ 10 kg ಅಕ್ಕಿ ಯಾವಾಗ ಕೊಟ್ರಿ? ನೀವು ದೊಡ್ಡ ಸ್ಟೇಜ್ ಮ್ಯಾಗ 10 kg ಅಕ್ಕಿ ಕೊಡುವುದು. ಎಲ್ಲಿ ಯಾರಿಗೆ ಕೊಟ್ರಿ? 10 ಕಾಳು ಅಕ್ಕಿ ಕೊಟ್ಟಿಲ್ಲ. 10 ಕಾಳು ಅಕ್ಕಿ ಕೊಟ್ಟಿಲ್ಲ. ನೀವು ದುಡ್ಡು ಕಳಿಸ್ತೀರಿ, ಅದನ್ನು ಅಲ್ಲೇ ಹೋಗತಿ, ನಿಮ್ಮ ಖಜಾನೆಗೆ ಬರ್ತದೆ ತಿರುಗು. ರಿಪೀಟ್, ಸುತ್ತ ಹಾಕಿ ಇಲ್ಲಿಗೆ ಬರ್ತದೆ. ಮತ್ತ ಆ ಯೋಜನೆಗಳನ್ನು ತಂದಿರಿ ನೀವು. ಮತ್ತೆ ಖಜಾನೆ ಬರುವಂತ ಯೋಜನೆಗಳನ್ನು ತಂದಿರಿ. ಸನ್ಮಾನ್ಯ ಅಧ್ಯಕ್ಷ, ಬಡವರಿಗೆ ಅನುಕೂಲ ಆಗುವಂತ ಯೋಜನೆಗಳನ್ನು ತಂದಿರಿ. ಕರ್ನಾಟಕದಲ್ಲಿ ಇಲ್ಲಿ ಕಾಣಿಸುತ್ತೆ. ಕರ್ನಾಟಕದಲ್ಲಿ ಇಲ್ಲ ಅನಿಸ್ತೈತಿ. ಕರ್ನಾಟಕದಲ್ಲಿ ಇಲ್ಲ ಕಾಣಿಸ್ತಾ ಇದೆ. ಒಂದ್ ನಿಮಿಷ, ಇವ್ರು ಏನ್ ಹೇಳಲಿಕ್ಕೆ ಕೊಟ್ಟಿದಾರಂದ್ರೆ, ಇವ್ರು ಏನ್ ಹೇಳಲಿಕ್ಕೆ ಕೊಟ್ಟಿದಾರಂದ್ರೆ ಈ ರಾಜ್ಯದ ಹುಡುಕರು ಅನ್ನೋ ಒಂದು ಮೆಸೇಜ್ ಕೊಡ್ಲಿಕ್ಕೆ ಕೊಟ್ಟಿದ್ದಾರೆ. ಮೆಸೇಜ್ ಕೊಡ್ಲಿಕ್ಕೆ ಕೊಟ್ಟಿದ್ದಾರೆ. ಇಲ್ಲಾಗಿಲ್ಲ ಬಿಡ್ರಿ. ಮಾನ್ಯ ಅಧ್ಯಕ್ಷರೇ, ನಮ್ಮ ಕೇಂದ್ರ ಸರ್ಕಾರ ನಾವು ದುಡ್ಡು ಕೊಡ್ತಂದ್ರು ಕೊಡ್ಲಿಲ್ಲ ಅಂತ ಹೇಳ್ತಾರೆ. ನೀವು ಪ್ರಣಾಳಿಕೆ ಮಾಡೋ ಮುಂದೆ ಕೇಂದ್ರ ಸರ್ಕಾರ ಕೇಳ್ಕೊಂಡು ಇಟ್ಕೊಂಡಿದ್ದೀರಿ ಪ್ರಣಾಳಿಕೆ ಒಳಗೆ. ನಮಗೆ ಅಕ್ಕಿ ಕೊಡ್ಬೇಕಂತ ಕೇಳಿದ್ರಿ ಅವ್ರಿಗೆ? ನೀವು ಪತ್ರ ಬರ್ದ ನೆಪ ಹೇಳುದು ಬೇಡ. ನಿಮಗೆ ದುಡ್ಡು ಹಂಗ ಡೊಂಕ್ ಅಂತ ಹೇಳ್ಬೇಡ್ರಿ. ನಿಮಗ ಗ್ಯಾರಂಟಿಗಳನ್ನ ಜಾರಿ ಮಾಡೋದು ಆಗವಲ್ದು ಸರ್. ನಾವು ಪುಗ್ಸೆಟ್ಟೆ ಕೇಳ್ತಿಲ್ಲ, ದುಡ್ಡು ಕೊಡ್ತೀವಿ ಕೊಡ್ರಿ ಅಂತ ಕೇಳ್ತಾ ಇದೀವಿ. ಸರ್ಕಾರ ಮೇಲೆ ಹಾಕ್ತಿರಿ. ಆಯ್ತು, ಈಗ ಪ್ರತಿಪಕ್ಷ ನೀವು ಯೋಜನೆಗಳನ್ನು ತರೋದ್ರ ಏನು ಉಪಯೋಗ?